ನಮ್ಮಲ್ಲಿ ಎಂತದ್ದು ಇಲ್ಲ ಅಂತ ನನ್ನ ಭಾವನೆ. ನಾನೀಗ ಹಾಗಾಗಿದ್ದೇನೆ ಯಾಕೆ ಅಂತ ಪ್ರಶ್ನೆ ಬರುವುದು. ದಿನ ಹೇಳಕ್ಕೆ ಮೊದಲು ನಾನು ಅರ್ಘ್ಯಜಲವನ್ನು ಕೈಯಲ್ಲಿ ಹಿಡಿದು ಇನ್ನೇನು ಸೂರ್ಯನಿಗೆ ಪ್ರದಾನ ಮಾಡಬೇಕು ಎಂಬ ಹಂತದಲ್ಲಿ ಗಯಕುಮಾರ ಉತ್ತರಾಧಿಪನಳುಗ ಏರಿದ ಹಯದ ಬೆವರ ಬಿಂದು ಅದಕ್ಕೆ ಬಿದ್ದು ಮಲಿನಾಯಿತು. ಅರ್ಘ್ಯ ಜಲಕ್ಕ ಹೌದು. ಪ್ರತಿಜ್ಞೆ ಮಾಡಿ ದಿನ 8ರ ಒಳಗಾಗಿ ಈ ದುಷ್ಕೃತ್ಯವನ್ನು ಎಸಗಿದವರನ್ನು ಕೊಂದು ಕಳೆಯುತ್ತೇನೆ ಅಂತ, ಯಾರನ್ನು ಮೊರೆ ಹೊಕ್ಕಲು ಬಿಡಲಾರೆ ಅಂತ ಆಡಿದ ಮಾತಿನಿಂದಲೇ ಚೋದಿತರಾಗಿ ಲೋಕಲೋಕಾಂತರಕ್ಕೆ ಹೋಗಿಯೂ ನಿರಾಶ್ರಿತನಾದ ಅವರು ಕಾಮ್ಯಕದಲ್ಲಿದ್ದ ಪಾರ್ಥನ ಮೊರೆಯನ್ನು ಹೊಕ್ಕಿದ್ದಾರೆ. ಪಾರ್ಥನ? ಹೌದು. ನಾನು ಅತ್ಯಂತ ಅಂತ ಭಾವಿಸಿದ ನನ್ನವ ಅಂತ ಸಂಭ್ರಮಿಸಿದ ಪಾರ್ಥನೆ ಆಶ್ರಯ ಕೊಟ್ಟು ಸಲಹುತ್ತೇನೆ ಅಂತ ಆಡಿದ್ದರಿಂದ ನಿನ್ನ ವೈರಿಗೆ ನಾನು ಏನು ಮಾಡಬೇಕು ಹೇಳು? ಸುಭದ್ರೆಯನ್ನು ಕಳಿಸಿ ನೋಡಿದೆ, ಏನಾಯ್ತು? ಹಠ ಬಿಡುವುದಿಲ್ಲ. ಅರ್ಜುನ ದಾರುಕನ ಸಂಧಾನ ಮಾಡಿ ನೋಡಿದೆ, ಪ್ರಯೋಜನ ವಿಫಲ ಆಯಿತು. ಈಗ ನಾಳೆ ಸಂಜೆಯ ಒಳಗೆ ಅವರನ್ನು ನಾ ಹೊಂದದಿದ್ದರೆ ನಾನು ಅಗ್ನಿಗುಂಡವನ್ನು ಹೋಗಬೇಕು. ಪ್ರತಿಜ್ಞೆ ಹಾಳಾಗಿದೆ. ಈಗ ಪ್ರತಿಜ್ಞೆ ತನಕ ಸತ್ಯವಾಕ್ಯ ಸತ್ಯ ಸಂಕಲ್ಪ ಅಂತ ಹೊಗಳಿಸಿಕೊಂಡವ ಆಡಿದ ಮಾತು ಈಡೇರಿಸುವುದಕ್ಕಾಗದೆ ಲೋಕಕ್ಕೋ ಸಭೆಗೂ ಮುಖ ತೋರುವುದಕ್ಕಾಗುವುದಿಲ್ಲ ಅಂತ ಹಿಂದುಳಿದಿದ್ದೆ. ಆದರೂ ಅಣ್ಣನ ಮೇಲಿನ ಮಮತೆಯಿಂದ ಬಂದೆ. ದಾರುಕನ ಸಂತಾನವು ವಿಫಲ ಆಯಿತು. ಅವನಲ್ಲಿ ಬಿಟ್ಟು ಕೊಡುವುದಿಲ್ಲ ಅಂದ್ರೆ ಅವನನ್ನು ಬೈದು ಬಗ್ಗಿಸಿ ಕಳಿಸಿದರು. ದಾರುಕನನ್ನು ಮಾತ್ರ ಅಲ್ಲ, ಈಗ ದಾರುಕ ಹೋಗಿ ಹೇಳಬೇಕಾದ್ದನ್ನೆಲ್ಲವನ್ನು ಹೇಳಿದ ಮೇಲೆ ಅವನಿಗೆ ಹೊಡೆದು ಕಳಿಸಿದವನು ಭೀಮಸೇನ. ದೂತ ಹಿಂಸೆಯನ್ನು ಮಾಡಿದ್ರು ಮಾತ್ರ ಅಲ್ಲ, ಅವರಿಗೆ ಹೇಳಿ ಕಳಿಸಿದ್ದಾರೆ ಇಷ್ಟರಿಗೆ ಬಿಟ್ಟು ಕೊಡುವುದಲ್ಲ. ಆ ಮುದುಕಿ ಗಂಡನಾದ ನಾನು ಹೇಳಿದ್ದಲ್ಲ ಅವ ಭೀಮಸೇನ ಆ ಬಲಭದ್ರ ತಾನೇ ಬಲಿಷ್ಠ ಅಂತಿದ್ದಾನೆ. ಅವನ ಬಲದ ಸೊತ್ತನ್ನು ಭೀಮನ ಮಾತು. ಇದನ್ನೀಗ ನಾನು ಕೇಳಿದ ಮೇಲೆ ನನಗೆ ಹೇಳದಿರುವುದು ತಪ್ಪು, ಹೇಳುವುದಕ್ಕೆ ಮುಖ ಇಲ್ಲ. ಬರುವುದೋ ಬರಬಾರದು ಅಂತ ಗೊತ್ತಿಲ್ಲದೆ ಹೀಗೆ ಉಳಿದದ್ದನ್ನ ನಾನು ಏನು ಮಾಡ್ತೀನಿ? ಕಾಲ ಭೈರವನಂತೆ ಗತಿಯನ್ನು ಗರ್ಜಿದುದ ಅಡಿಯಿಂದ ಮುಡಿಯವರೆಗೆ ಏರುತ್ತಿದೆ. ಈಗಲೂ ಸಭೆಗೆ ಬರೋದಕ್ಕೆ ಸಿಟ್ಟು? ನಿನ್ನಲ್ಲಿ ಸಿಟ್ಟಲ್ಲ, ಅವರಲ್ಲಿ ಸಿಟ್ಟಲ್ಲ. ಮತ್ತೆ ಈಗ ಯಾರಲ್ಲಿ ಸಿಟ್ಟು ಮಾಡಬೇಕು ಅಂತ ನಮಗೆ ಗೊತ್ತಾಗುದಿಲ್ಲ. ಇದು ಪಾಂಡವರದ್ದು ತಪ್ಪು ಅಲ್ಲ, ನಿನ್ನದ್ದು ತಪ್ಪು. ನಿನ್ನದ್ದೇ ತಪ್ಪು. ನೀನು ಕೊಟ್ಟ ಸಲುಗೆ ನಾನು ಅರ್ಗೆ ಕೊಟ್ಟದ್ದು ತಪ್ಪು ಅದಲ್ಲ. ಕೆಡಿಸಿದವರನ್ನು ಕೊಲ್ತೇನೆ ಅಂದದ್ದು ತಪ್ಪು ಅದು ಅಲ್ಲ. ಯಾವುದು ತಪ್ಪು? ಅರ್ಜುನನಿಗೆ ಸಲುಗೆ ಕೊಟ್ಟದ್ದು ತಪ್ಪು. ಈಗ ಭಾವ ಅಂತಾದ ಮೇಲೆ ಸಲುಗೆ ಇಲ್ಲದಿರುವುದಕ್ಕಾಗ್ತದೆ. ಪಾಂಡವರು ನಮ್ಮವರು, ಹೌದು. ಅದರಲ್ಲಿ ನೀವು ಅರ್ಜುನ ಅಂತ ಹೇಳಿದ್ರೆ ನಾನು ಅವ ಒಂದೇ ಅತ್ತೆಯ ಮಕ್ಕಳಲ್ಲ, ಅತ್ತೆಯ ಮಕ್ಕಳು ಅಂತ ಭಾವಿಸಿದೆ. ಈಗ ಗೊತ್ತಾಯ್ತಾ? ಅಲಿಸುವ ಮಕ್ಕಳು ಅಂತ ಆಯ್ತು. ಈಗ ಕತ್ತೆಗಳ ಮಕ್ಕಳು ಅಂತ ಗೊತ್ತಾಯ್ತಾ? ಈಗ ಗೊತ್ತಾದ್ರೂ ಕೂಡ ನನಗೇನು ಮಾಡುವುದಕ್ಕಾಗುದಿಲ್ವಲ್ಲ. ಈಗ ಹೆದರಬೇಡ. ತಂಗಿಯ ಸಂಧಾನ ಮುರಿದ, ದಾರುಕನಿಗೆ ಚಿತ್ರಹಿಂಸೆಯನ್ನು ಕೊಟ್ಟ, ನಿನಗೆ ಬೈದ, ಅದು ದೊಡ್ಡ ವಿಷಯ ಅಲ್ಲ. ನಿನಗೇನು ಬೈಗಳು ಹೊಸತಲ್ಲ. ನನಗೆ ನಿಂದೆ ಸ್ತುತಿ ಎಲ್ಲ ಒಂದೇ ಅಲ್ವಾ? ಅಷ್ಟೇ. ಬಲರಾಮ ನಾನು ನನಗೆ ಬೈದ. ಯದುಕುಲ ಚೂಡಾವಣೆಯಾದ ನಿನ್ನ ಮಾನವಂತಿಕೆಯ ಘನತೆಯನ್ನು ಕಳೆದಂತಹ ಹೀನತೆ ಅವರು. ಮತ್ತೆ ನನ್ನ ಮಾನೆಲ್ಲ ಅವರಿಗೆಲ್ಲ ತೆಗಿಲಿಕ್ಕೆ ಆಗುದಿಲ್ಲ. ಹೌದೌದು. ನನ್ನ ಹೆಂಡತಿ ಮುದುಕಿ ಆದ್ರೆ ಅದು ನನಗೆ, ಇವನಿಗೇನು ಬಂತು? ಇವರಿಗೇನು ಬಂತು? ಅದನ್ನು ನೀನು ಅವನಲ್ಲೇ ಕೇಳಬೇಡುವ ಅಲ್ವಾ? ಕೇಳುವುದಕ್ಕೆ ಹೋಗಬೇಡುವ. ಹೋಗಬೇಕು. ನಿನ್ನ ಮಾನ ಹೋಗುವುದು ಬೇರೆ ಅಲ್ಲ, ನನ್ನ ಮಾನ ಹೋಗುವುದು ಬೇರೆ ಅಲ್ಲ. ಆದ್ರೆ ನಾವೀಗ ಹೋದರೆ ಅಲ್ಲಿ ಈಗ ನಮಗೆ ಈಗಲೇ ಹೋಗುವ. ಆ ಅರ್ಜುನ ಯಾರಿದ್ದಾನೋ ಭೀಮ ಯಾರಿದ್ದಾರೋ ಅವರ ಪಿತ್ತನ್ನು ಹೋದ್ರೆ ಸಾಕಾಗ್ಲಿಕ್ಕಿಲ್ಲ. ಕುರುಪಾಳೆಯವೆಲ್ಲ ಧನಂಜಯನ ಬಲು ಹೀಗಾಗಿ ನೆರೆದು ನಿಲ್ಲುತ್ತದೆ ಅಂತ ನಮಗೆ ಬಂದ ಸುದ್ದಿ. ಯಾರೇ ಬರ್ಲಿ ನಾನು ಬಲರಾಮ ಒಬ್ಬ ಇದ್ರೆ ಸಾಕಾಗುದಿಲ್ವ? ಈಗ ವೈದ್ಯರು ಈಗ ಸೈನ್ಯದೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಏಕಕಾಲದಲ್ಲಿ ಎಷ್ಟು ಸಾಮರ್ಥ್ಯ ಇದ್ರೂ ಆಗುವುದಿಲ್ವಲ್ಲ. ಆಗ ಒಂದು ಸೈನ್ಯವು ಬೇಕು. ಭೂಷಣಕ್ಕಾದ್ರೂ ಇರ್ಲಿ, ನನಗೆ ಬೇಕು ಅಂತ ಇಲ್ಲ. ನಾನು ಬಲರಾಮ ಭೂಷಣಕ್ಕೆ ಬೇಕಾಗಿ ಯಾದವರಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನು ಬರುವವರನ್ನೆಲ್ಲ ಬರ್ಲಿಕ್ಕೆ ಹೇಳು. ಕೃತವರ್ಮ ಸಾತ್ಯಕ್ಕೆ ಮೊದಲಾದ ಎಲ್ಲರೂ ಬರ್ಲಿ. ಹೌದು. ಈಗಲೇ ಹೋಗು.
ಈಗಲೇ ಎಲ್ಲಿಗೆ ಹೋಗುದು? ಕಾಮ್ಯಕವನಕ್ಕೆ ಸೈನ್ಯ ಸಹಿತ ಆಡಂಬರದಿಂದ ಹೋಗುದೇ. ನಮ್ಮ ತಂಗಿ ಇಲ್ಲೇ ಇದ್ದಾಳೆ. ತನ್ನ ಗಂಡನನ್ನು ಕೊಲ್ಲುವುದಕ್ಕೆ ಪಡೆ ಹೊರಟಿದೆ ಅಂತ ಗೊತ್ತಾದರೆ ಪಾದ ಮೂಲಕ ಬಂದು ಅವಳು ಕೆಡವಿದ್ದರೆ ನಾವು ಅವಳನ್ನು ನಿವಾರಿಸುವುದೇಗೆ? ಶತ್ರುಗಳಿಗೆ ಹೊಡಿಬಹುದು, ಅವಳಿಗೆ ಹೊಡಿಯುವುದು. ಅವಳ ಕಣ್ಣೀರು ಅಡ್ಡ ಬಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅಲ್ವಾ ನಾನು ಕೈಗಟ್ಟಿದ ಹಾಗೆ ಆದದ್ದು. ಈಗ ಹೋಗುವಾಗ ಅವಳಿಗೆ ಸುದ್ದಿ ಗೊತ್ತಾಗದೆ ಬರ್ತಾಳೆ ಎಲ್ಲಿಗೆ ಅಂತ ಕೇಳ್ತಾಳೆ. ಏನ್ ಹೇಳ್ತೀವಿ? ಒಂದು ಕೆಲಸ ಮಾಡುವ. ಏನು ಕೆಲಸ? ಅವಳಿಗೆ ಏನಾದ್ರೂ ಒಂದು ಸುಳ್ಳು ಹೇಳಬೇಕು. ಅದು ನೀನೇ ಹೇಳ, ನೀನೇ ಹೇಳು. ಅಂದ್ರೆ ನಾನು ಸುಳ್ಳು ಹೇಳಲಿಕ್ಕೆ ಅಲ್ಲ, ನಾನು ಯಾವತ್ತು ಸುಳ್ಳು ಹೇಳುವ? ನೀನು ಹೇಳಿದ್ರು ನಂಬಲಿಕ್ಕಿಲ್ಲ. ನೀನು ಹೇಳಿದ್ರೆ ನಂಬುತ್ತಾರೆ. ಅವಳು ಬಂದು ಕೇಳಿದ್ರೆ ಹೀಗೆ ಹೇಳುವ, ನಮ್ಮ ನಾಡಿನ ಗಡಿಯಲ್ಲಿ ಈ ಸಲ ಒಂದು ಮಾರಿ ಪೂಜೆ ಉಂಟು, ಮಾರಿ ಓಡಿಸ್ಲಿಕ್ಕೆ ಉಂಟು. ಹಾಗಾಗಿ ಮಾರಿಗುಡಿಗೆ ಹೋಗಿ ಬರ್ತೇವೆ ಅಂತ. ನಿಜವಾಗಿ ಮಾರಿಗುಡಿಗೆ ಹೋಗುದು ನಾವು ತಲೆಗಡಿ ರಣಮಾರಿಯನ್ನು ಎದುರಿಸುವುದಕ್ಕೆ ಹೋಗುವುದು. ಆ ಕಾಲದಲ್ಲಿ ಅದನ್ನೇ ಹೇಳುವುದು. ಅದನ್ನು ಹೇಳಿ ಅವಳನ್ನು ಸಮಾಧಾನ ಪಡಿಸಿ ನಮ್ಮ ಚತುರಂಗ ಸೇನೆ ಸಿದ್ಧವಾಗಲಿ. ತೊಡಗುವುದು ನೀನು, ಮುಗಿಸಬೇಕಾದ ನಾವು. ಸರಿ, ಅವನ ತಲೆ ಕಡಿದು ಯುದ್ಧ ಆರಂಭವಾಗಿ ಪಾರ್ಥನ ಶಿರವನ್ನು ಕಡಿದಾದರು ಜಯವದೆಯನ್ನು ಸಾಧಿಸ್ತಾರೆ ಎಂಬುದರ ಸಂಕೇತವಾಗಿ ಕೈಯಲ್ಲಿದ್ದ ಪಾಂಚಜನ್ಯ ಒಳಗೆ ಬಿಡ್ತೇನೆ, ಒಳಗೆ ಬಿಡ್ತೇನೆ. ಸಮರ್ಥ ಪರವಂತನ ಕಾಮ್ಯಕಾವನವನ್ನು 4 ದಶಗಳಿಂದಲೂ ಯಾದವ ಸೇನೆಯ ಮುತ್ತಿ ನಿಂತಿದೆ. ಸಾತ್ಯಕಿಯ ಸೇನಾಧಿಪತಿತ್ವದಲ್ಲಿ ರಾಮಕೃಷ್ಣರೇ ಆದಿಯಾಗಿ ಪ್ರತಿಯೊಬ್ಬ ಯೋಧರು ಯುದ್ಧಾಸಕ್ತಿಯನ್ನು ಪ್ರಕಟಿಸುತ್ತಾ ಇದ್ದಾರೆ. ಹರಿಯನ್ನೇ ಮನಸ್ಸಿನಲ್ಲಿ ಧ್ಯಾನಿಸಿ ಗುರುಗಳಾದಂತಹ ದ್ರೋಣಾಚಾರ್ಯರನ್ನು ನೆನೆದು ಯುದ್ಧಕ್ಕಾಗಿ ಗಾಂಡೀವ ಧನ್ವಿಯಾದಂತಹ ನಾನು ಹೊರಟು ನಿಂತದ್ದೇನೋ ನಿಜ. ಆದರೆ ಕಲಹ ಯಾರಲ್ಲಿ? ಮಾಯಗಾರನ ನಾನು ಪಾಯದಲ್ಲಿ ಗಯನ ಜೀವವ ಕಾಯದುಳಿದರೆ ಗಯನ ಜೀವವ ಕಾಯದುಳಿದರೆ ಸೋಮ ಗುಲಾಬ ಕೀರ್ತಿ ಬಂದನು ತಾಯಿಗೆ ಸೋಮ ಕುಲಕ್ಕೆ ಅಪಕೀರ್ತಿ ಬಂದನು ವಾಯು ಸಾಗದ ತೆರದೆ ಗಯನನು ವಾಯು ಸೋಗದ ತೆರದಿ ಗಯನನು ಸಾಯಗದ ತಲೆಗೆ ಹೊಳಿಪ ಆಯತದಿ ಬೆನ್ನಿನಲ್ಲಿ
ಬಂದಿದೆ ನಿಧನ ಅವಗೆ ಮಾಯಗಾರನಾದಂತಹ ಶ್ರೀಹರಿ ಯಾವ ವಿಷದಿಂದಲಾದರೂ ಆಡಿದಂತಹ ವಚನವನ್ನು ಉಳಿಸುವಲ್ಲಿ ಪ್ರಯತ್ನಶೀಲನಾಗುವುದನ್ನು ನಾವು ಒಪ್ಪಲೇಬೇಕಾಗುತ್ತದೆ. ಆದರೂ ಸರ್ವತಂತ್ರ ಸ್ವತಂತ್ರನಾದಂತಹ ಶ್ರೀಹರಿಯೇ ಆದರೂ ಏನನ್ನು ಎಸಗಬಲ್ಲ ಅನ್ನುವಂತಹ ಸಾಮರ್ಥ್ಯವನ್ನು ಹೊಂದಿದವ ಅನ್ನುವುದಕ್ಕಾಗಿ ನಾವು ಆದದ್ದಾಗಲಿ ಅನ್ನುವ ಹಾಗೆ ಔದಾಸೀನ್ಯವನ್ನು ತಳೆಯುವ ಹಾಗಿಲ್ವಲ್ಲ. ನಾನಾ ಯತ್ನಗಳ ಮೂಲಕವಾಗಿ ಆದರೂ ಗಯನನ್ನು ಕಾಯದೇ ಉಳಿದರೆ ಕೇವಲ ಅರ್ಜುನನಿಗೊಬ್ಬನಿಗಲ್ಲ, ಪಾಂಡವರಿಗೆ ಮಾತ್ರವಲ್ಲ, ಪವಿತ್ರವಾದಂತಹ ನಮ್ಮ ಚಂದ್ರ ವಂಶಕ್ಕೆ